ಇನ್ನು ರಾಜ್ಯ ಸಾರಿಗೆ ನೌಕರರು ಕೂಡ ನಿರಂತರವಾಗಿ ಮುಷ್ಕರಕ್ಕೆ ಮುಂದಾಗ್ತಾ ಇದ್ರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರದ ಮೇಲೆ ಒತ್ತಡ ಹೇಳ್ತಾ ಮುಷ್ಕರ ಮಾಡೋದಕ್ಕೆ ಸಂಪೂರ್ಣ ಸಾರಿಗೆ ಬಂದ್ ಮಾಡೋದಕ್ಕೆ ನಿರ್ಧಾರ ಮಾಡಿದರು. ಆದರೆ ಅಷ್ಟರಲ್ಲಿ ನ್ಯಾಯಾಲಯ ಕೂಡ ಇಂಟರ್ಫಿಯರ್ ಮಾಡಿದೆ. ನ್ಯಾಯಾಲಯ ಕೂಡ ಒಂದು ಆದೇಶವನ್ನು ಕೊಡಿದೆ. ಯಾವುದೇ ಕಾರಣಕ್ಕೂ ಕೂಡ ಮುಷ್ಕರ ಮಾಡೋ ಹಾಗಿಲ್ಲ, ಬದಲಾಗಿ ಸಚಿವರು ಹಾಗೂ ಮುಖ್ಯಮಂತ್ರಿಗಳ ಜೊತೆಗೆ ಸಭೆ ನಡೆಸಿ ಅಂತ ಹೇಳಿದ್ದಾರೆ. ಹಾಗಾದರೆ ಈಗ ಬಸ್ ಬಂದಾಗಿರುವಂಥ ಆತಂಕ ಸದ್ಯಕ್ಕೆ ಕಡಿಮೆ ಆಗಿದೆ, ಆದರೆ ಮುಷ್ಕರದ ಬಿಸಿ ಮಾತ್ರ ಇನ್ನೂ ಹಾಗೆ ಇದೆ. ಉಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಕೊಟ್ಟಿದೆ. ಮಾನ್ಯ ನ್ಯಾಯಾಲಯದ ಆದೇಶಕ್ಕೆ ಗೌರವವನ್ನು ಕೊಟ್ಟು ಆ ಒಂದು ಮುಷ್ಕರವನ್ನು ನಾವು ಇವತ್ತು ಅದನ್ನು ಹಿಂದಕ್ಕೆ ಪಡಿತಾ ಇದ್ದೇವೆ. ನಾಳೆ ನಿಗದಿಯಾಗಿದ್ದ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿದಂತೆ 4 ಸಾರಿಗೆ ನಿಗಮಗಳ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಸುದುಗುಂಟೆಪಾಳ್ಯದ ಮನೆಗೆಲಸದ ಮಹಿಳೆ ವೇದಾವತಿ, ಲಕ್ಕಸಂದ್ರದ ಕಟ್ಟಡ ಕಾರ್ಮಿಕ ಶ್ರೀಧರ್ ಎಂಬುವರು ಸಲ್ಲಿಸಿದ್ದ ಪಿಎಎಲ್ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಹಾಗೂ ನ್ಯಾಯಮೂರ್ತಿ ಕೆ ಮನ್ಮಥರಾವ್ ಅವರಿದ್ದ ಪೀಠ ಸಾರಿಗೆ ನೌಕರರ ಮುಷ್ಕರಕ್ಕೆ ಅಂಕುಶ ಏರಿ ಆದೇಶಿಸಿದೆ. ಸರ್ಕಾರ ಈಗಾಗಲೇ ಮಾಡಿರುವ ವೇತನ ಹೆಚ್ಚಳ, ಬಾಕಿ ಬಿಡುಗಡೆ ಹಾಗೂ ಬೇಡಿಕೆಗಳ ಪೂರೈಕೆಗೆ ಸಭೆ ಕರೆದಿರುವ ಹಿನ್ನೆಲೆ ಮುಷ್ಕರ ಸರಿಯಲ್ಲ ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಅರ್ಜಿದಾರರ ಪರ ಹಿರಿಯ ವಕೀಲ ವಿಕ್ರಮ್ ಉಯಿಲ್ಗೋಳ್ ವಾದ ಆಲಿಸಿದ ಕೋರ್ಟ್ ಆದೇಶ ಕೊಟ್ಟಿದ್ದು ಏನು ಅಂದ್ರೆ, ಸರ್ಕಾರ ಈಗಾಗಲೇ 12.50% ಹೆಚ್ಚಳ ಮಾಡಿ ವೇತನ ಪರಿಷ್ಕರಿಸಿದೆ. ಬಾಕಿ 450 ಕೋಟಿ ಪಾವತಿಸುವುದಾಗಿ ತಿಳಿಸಿದೆ. ಬೇಡಿಕೆಗಳ ಕುರಿತಾಗಿ ಸಾರಿಗೆ ಸಂಘಟನೆಗಳೊಂದಿಗೆ ಮಾತುಕತೆ ಇನ್ನೂ ಚಾಲ್ತಿಯಲ್ಲಿದೆ. ಈ ಹಂತದಲ್ಲಿ ಮುಷ್ಕರ ನಡೆಸುವುದು ಸರಿಯಲ್ಲ. ಮುಖ್ಯಮಂತ್ರಿ ಅಥವಾ ಸಾರಿಗೆ ಸಚಿವರೊಂದಿಗೆ ಸಾರಿಗೆ ಸಂಘಟನೆಗಳು ಮಾತುಕತೆ ನಡೆಸಲಿ, ಅಲ್ಲಿಯವರೆಗೆ ಮುಷ್ಕರ ಮಾಡಬೇಡಿ ಎಂದು ಹೈಕೋರ್ಟ್ ಹೇಳಿದೆ. ಹೈಕೋರ್ಟ್ ಹೀಗೆ ಆದೇಶಿಸುತ್ತಿದ್ದಂತೆ ಸಾರಿಗೆ ನೌಕರರು ಪ್ರತಿಭಟನೆ ಹಿಂಪಡೆದರು. ನಾಳೆ ಸರ್ಕಾರಿ ಬಸ್ ಸಂಚಾರ ಬಂದ್ ಆಗಲ್ಲ ಅಂತ ಜಂಟಿ ಕ್ರಿಯಾ ಸಮಿತಿ ಸಂಚಾಲಕ ಜಯದೇವರಾಜ ಅರಸ್ ಹೇಳಿದರು. ಉಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಕೊಟ್ಟಿದೆ. ಆ ಆದೇಶದ ಪ್ರಕಾರ ನಾವು ನಾಳೆಯಿಂದ ಏನು ಉಳ್ಬೇಕಾಗಿದ್ದ ಮುಷ್ಕರವನ್ನು ಹೂಡಿದ್ದೇವೆ. ಮಾನ್ಯ ನ್ಯಾಯಾಲಯದ ಆದೇಶಕ್ಕೆ ಗೌರವವನ್ನು ಕೊಟ್ಟು ಆ ಒಂದು ಮುಷ್ಕರವನ್ನು ನಾವು ಇವತ್ತು ಅದನ್ನು ಹಿಂದಕ್ಕೆ ಪಡಿತಾ ಇದ್ದೇವೆ. ಸರ್ಕಾರ ಪ್ರತಿಭಟನೆ ತಡೆಯುವ ಪ್ರಯತ್ನ ಮಾಡ್ತಿದೆ. ಹೈಕೋರ್ಟ್ ಆದೇಶದಂತೆ ಸರ್ಕಾರ ಸಭೆ ಮಾಡಬೇಕು ಅಂತ ಸಾರಿಗೆ ನೌಕರರ ಮುಖಂಡ ವಿಜಯ್ ಭಾಸ್ಕರ್ ಹೇಳಿದರು. ಅವರು 12.5% ಅವರಿಗಾಗಲೇ ಘೋಷಣೆ ಮಾಡಿದ್ದಾರೆ. ಅದು ಹೆಚ್ಚಾಗಬೇಕು ಅಂತ ಕೇಳ್ತಾ ಇದ್ದೀವಿ. ಮತ್ತೆ 1/1/24ರಿಂದ 15 ತಿಂಗಳವರೆಗೂ ನಮಗೂ ವ್ಯತ್ಯಾಸ ಇದೆ. ನಾವು ಈಗಾಗಲೇ ಹೇಳಿದ್ದೀವಿ, ಈ 15 ತಿಂಗಳ ಅರಿಯರ್ಸ್ ವಿಚಾರದಲ್ಲಿ ನಾವು ಪೂರ್ತಿ ಬೇಕು ಅಂತ ಕೇಳಲ್ಲ. ಒಂದು 6 ತಿಂಗಳಷ್ಟು ಬೇಕಿದ್ರೆ ನಾವು ಬಿಟ್ಕೊಡ್ಲಿಕ್ಕೆ ತಯಾರಿದ್ದೀವಿ. ಸದ್ಯ ಮುಷ್ಕರಕ್ಕೆ ತಾತ್ಕಾಲಿಕ ತೆರೆ ಎಳೆದಿರುವ ಹೈಕೋರ್ಟ್ ವಿಭಾಗೀಯ ಪೀಠ ಮುಂದಿನ ವಿಚಾರಣೆಯನ್ನ ಮೇ 21ಕ್ಕೆ ನಿಗದಿಪಡಿಸಿದೆ. ಮಾತುಕತೆಯ ಪ್ರಗತಿಯನ್ನ ಸಲ್ಲಿಸುವಂತೆ ಸರ್ಕಾರಕ್ಕೆ ಸೂಚಿಸಿದೆ. ರಮೇಶ್, ಟಿವಿ9 ಬೆಂಗಳೂರು.